ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಟಿ ಕನ್ನಡ ಪೇಪರ್ 2 ಅಲ್ಲಿ ಬರುವಂತಹ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡುವ. ಮೊದಲಿಗೆ ನಾವು ಸಂಧಿ ಕಾರ್ಯವನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಮೊದಲಿಗೆ ಸುವರ್ಣ ದೀರ್ಘ ಸಂಧಿ ಅಂದರೆ ಹೇಗೆ ಬರ್ತದೆ? ಮೊದಲ ಒಂದು ಪದಕ್ಕೆ ಆ ಪ್ಲಸ್ ಆಕಾರ ಬಂದಾಗ ಉತ್ತರದಲ್ಲಿ ಆ ಎನ್ನುವಂತಹ ಉತ್ತರ ಬರಬೇಕು. ಈ ಪ್ಲಸ್ ಈ ಬಂದಾಗ ಈ ಅಂತ ಬರಬೇಕು. ಉ ಪ್ಲಸ್ ಊ ಬಂದಾಗ ಊ ಅಂತ ಬರಬೇಕು. ಗಿರಿ ಪ್ಲಸ್ ಈಶ ಗಿರೀಶ ಎನ್ನುವಂಥದ್ದು ಸುವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಇನ್ನು ಲೋಪಸಂಧಿ ಅಂತ ಬಂದಾಗ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಕನ್ನಡ ಸಂಧಿಗಳು. ಅದರಲ್ಲಿ ಲೋಪಸಂಧಿ ಮತ್ತು ಆಗಮ ಸಂಧಿ ಕನ್ನಡ ಸಂಧಿಯಾಗಿದ್ದರೆ ಅದರಲ್ಲಿ ಲೋಪಸಂಧಿ ಮತ್ತು ಆಗಮ ಸಂಧಿ ಎನ್ನುವಂಥದ್ದು ಸ್ವರ ಸಂಧಿ, ಆದೇಶ ಸಂಧಿ, ವ್ಯಂಜನ ಸಂಧಿಗೆ ಬರ್ತದೆ. ಇನ್ನು ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಶ್ ಸಂಧಿ, ಚುಶ್ವ ಸಂಧಿ ಎಲ್ಲ ಸಂಸ್ಕೃತ ಸಂಧಿಗೆ ಬರ್ತದೆ. ಲೋಪಸಂಧಿ ಅಂತ ಬಂದಾಗ ಉ ಪ್ಲಸ್ ಊವಿಗೆ ಊಕಾರ ಲೋಪವಾಗುವಂಥದ್ದು. ಉ ಪ್ಲಸ್ ಎಗೆ ಏಕಾರ ಲೋಪವಾಗುವಂಥದ್ದು. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು, ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು ಏಕಾರ ಲೋಪ ಆಯಿತು. ಊರು ಪ್ಲಸ್ ಊರು, ಊರೂರು, ಒಂದು ಊರು, ಊ ಎನ್ನುವಂಥದ್ದು ಲೋಪ ಆಗುವಂಥದ್ದು. ಆದೇಶ ಸಂಧಿಯಲ್ಲಿ ವಕಾರ ಆಗಮನ ಅಥವಾ ಯಕಾರ ಆಗಮ ಆಗಿ ಬರುವಂಥದ್ದು. ಚಳಿ ಪ್ಲಸ್ ಕಾಲ, ಚಳಿಗಾಲ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವಂಥದ್ದು. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಮೈದೂರು, ಮೈ ಪ್ಲಸ್ ದೂರು, ಮೈದೂರು. ನಿಗಮನ ಪದ್ಧತಿಯನ್ನು ಬರೆದವರು ಯಾರು? ನಿಗಮನ ಪದ್ಧತಿಯನ್ನು ಬರೆದವರು ಅರಿಸ್ಟಾಟಲ್ ಅವರು. ನಿಗಮನ ಪದ್ಧತಿಯು ಒಂದು ಅವೈಜ್ಞಾನಿಕ ವಿಧಾನ ಪದ್ಧತಿ. ಇದರಲ್ಲಿ ಮೊದಲಿಗೆ ನಿಯಮವನ್ನು ಹೇಳಿ ನಂತರ ಉದಾಹರಣೆಯನ್ನು ಕೊಡುತ್ತಾರೆ. ನಿಗಮನ ಪದ್ಧತಿಯು ಅವೈಜ್ಞಾನಿಕ ಪದ್ಧತಿ, ವ್ಯಾಕರಣ ಬೋಧನೆಗೆ ಸೂಕ್ತವಲ್ಲದಂತಹ ಒಂದು ಪದ್ಧತಿ. ನಿಗಮನ ಪದ್ಧತಿ ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. ಅಮೂರ್ತ ಸ್ಥಿತಿಯಿಂದ ಮೂರ್ತ ಸ್ಥಿತಿಗೆ ಹೋಗುವಂಥದ್ದು, ಇಡಿಯಿಂದ ಬಿಡಿಗೆ ಹೋಗುವಂಥದ್ದು. ಮೊದಲು ನಿಯಮವನ್ನು ತಿಳಿಸುವಂಥದ್ದು, ನಂತರ ಉದಾಹರಣೆ ತಿಳಿಸುವಂಥದ್ದು. ಜೋಡಿ ಪದ ಅಂದರೆ ಏನು? ಜೋಡಿ ಪದ ಅಂದರೆ ಪದಗಳು ಜೋಡಿಯಾಗಿರ್ತದೆ, ಆದರೆ ಎರಡೂ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರುವಂಥದ್ದೇ ಜೋಡಿ ಪದ. ಸೋಲು, ಗೆಲುವು. ತಿಂಡಿ, ತಿನಸು. ರೀತಿ, ನೀತಿ. ಹೂ, ಹಣ್ಣು. ಇದೆರಡು ಬೇರೆ ಬೇರೆ ಅರ್ಥ. ಹೊಲ, ಗದ್ದೆ, ಕೆರೆ, ಕಟ್ಟೆ ಇದು ಜೋಡು ಪದ. ದ್ವಿರುಕ್ತಿ ಅಂದರೆ ಎರಡು ಪದದ ಅರ್ಥವು ಒಂದೇ ಇರಬೇಕು. ಬಿಡು ಬಿಡು, ಬಾಬಾ, ತುತ್ತ ತುದಿ, ಬಟ್ಟ ಬಯಲು ಒಂದೇ ಅರ್ಥ ಇದೆ ನೋಡಿ. ಬಟ್ಟ ಅಂದರೆ ಬಯಲು, ಬಯಲು ಅಂದರೆ ಬಟ್ಟ. ಮೊಟ್ಟ ಮೊದಲು, ಮೊಟ್ಟ ಅಂದರೆ ಮೊದಲನೆಯದು, ಮೊದಲು ಅಂದರೆ ಮೊದಲನೆಯದು, ಮೊಟ್ಟ ಮೊದಲ. ಹಣ್ಣು, ಹಂಪಲು. ಇನ್ನು ಸಾಮಾನ್ಯ ವ್ಯಯ ಅಂತ ಬಂದಾಗ ಚೆನ್ನಾಗಿ, ಕೂಡಲೇ, ಬಳಿಕ, ಬೇರೆ, ಬಿಮ್ಮನೆ ಅನ್ನುವ ಸಾಮಾನ್ಯ ವ್ಯಯ. ಅನುಕರಣೆ ಅವ್ಯಯಲ್ಲಿ ಯಾವ ಎರಡು ಪದಕ್ಕೂ ಕೂಡ ಅರ್ಥ ಇಲ್ಲ. ದಬ ದಬ, ಚಟ ಚಟ, ಮಿರ ಮಿರ ಅನುಕರಣ ವ್ಯಯ. ಭಾವಸೂಚನೆ, ಭಾವನೆ ಬರ್ತದೆ ಅಲ್ಲಿ. ಅಯ್ಯೋ, ಓಹೋ ಎನ್ನುವಂತಹ ಭಾವನೆ, ಭಾವಸೂಚಕ ಪದ, ಭಾವನೆ ಸೂಚನೆ. ಕ್ರಿಯಾರ್ಥ ಕಾವ್ಯ ಉಂಟು, ಬೇಕು, ಸಾಕು. ಅಲ್ಲಿ ಅಂದರೆ ಕ್ರಿಯೆ ನಡೀತಾ ಇರ್ತದೆ. ಕೃದಂತ ಕಾವ್ಯ ಉಣ್ಣುತ್ತಾ, ಬರುತ್ತಾ, ಹೋಗಲಿಕ್ಕೆ ಎನ್ನುವಂಥದ್ದು ಕೃದಂತ ಕಾವ್ಯ. ಉಣ್ಣುತ್ತಾ, ಬರುತ್ತಾ, ಹೋಗಲಿಕ್ಕೆ. ನುಡಿಕಟ್ಟು ಎನ್ನುವಂಥದ್ದು ಕಾಲಿಗೆ ಬುದ್ಧಿ ಹೇಳುವಂಥದ್ದು. ಪಡೆ ನುಡಿ, ನುಡಿಕಟ್ಟು. ಕತ್ತಿಮನೆ, ದ್ವೇಷ ಸಾಧಿಸಂ, ಕೈಗೊಡು. ಇವಿಷ್ಟು ಇದರಲ್ಲಿ ಬರುವಂಥ ವಿಚಾರಗಳಾಗಿದೆ. ಇದು ಕನ್ನಡದ ಗ್ರಾಮರಲ್ಲಿ ನಾವು ಇದನ್ನು ಓದ್ಕೊಳ್ಬೇಕು. ಇವಿಷ್ಟು ನಿಮಗೆ ಗೊತ್ತಿರಲೇಬೇಕಾಗಿರುವಂಥ ವಿಚಾರ ಆಗಿದೆ. ಇನ್ನಷ್ಟು ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ತುಂಬಾ ಮುಖ್ಯವಾಗಿರುವಂತಹದ್ದನ್ನು ನಾವು ಈ ರೀತಿ ಬರ್ಕೊಂಡು ಓದ್ಕೊಳ್ತಾ ಹೋದರೆ ಎಲ್ಲವನ್ನು ಕೂಡ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.